guys, welcome back to my YouTube channel, that is Swapna's Tutorials. So ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BCom ಅವರ ಒಂದು HRM ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳಿ ಆ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋ ಯಾರ್ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಆಲ್ರೆಡಿ ಇದು ರಿಲೇಟೆಡ್ ನಾನು ತುಂಬ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಒಂದು ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಓಕೆನಾ? ಸೊ ನೋಡಿ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೀನಿಂಗ್ನ ಹೇಳಿದೆ, ಹಾಗೆ ಒಂದು ಪರ್ಪಸ್ನ ಹೇಳಿದೆ. ಈ ಒಂದು ವಿಡಿಯೋದಲ್ಲಿ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮತ್ತು ಇನ್ನೂ ಸ್ವಲ್ಪ ಟಾಪಿಕ್ಸ್ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ಈ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಮೆಥಡ್ಸ್ ಅಂದರೆ ಏನು? ಇಟ್ ಈಸ್ ಅ ಟೆಕ್ನಿಕ್ ಯೂಸ್ ಟು ಇವ್ಯಾಲ್ಯೂಯೇಟ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಏನು? ಸೊ ಈ ಒಂದು ಮೆಥಡ್ಸ್ ಅಂದರೆ ಏನು ಅಂದರೆ ಇದೊಂದು ಟೆಕ್ನಿಕ್. ಓಕೆನಾ? ಏನಕ್ಕೆ ಇದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಅಂದರೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಹಾಗೆ ಅವರ ಒಂದು ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಟೆಕ್ನಿಕ್ಸ್ ಅಥವಾ ಮೆಥಡ್ಸ್ ಅನ್ನೋದಿರುತ್ತೆ. ಓಕೆನಾ? ಈಗ ಸುಮ್ಮನೆ ಇವಾಗ ಎಷ್ಟೊಂದು ಜನ ಎಂಪ್ಲಾಯೀಸ್ ಇರ್ತಾರೆ ಅಂದ್ಕೊಳ್ಳಿ, ಒಂದು ಆರ್ಗನೈಸೇಷನಲ್ಲಿ 100 ಎಂಪ್ಲಾಯೀಸ್ ಇದ್ದರು ಅಂದರೆ 100 ಮೆಂಬರ್ಸ್ ನಾವು ಹಾಗೇ ಅವ್ರನ್ನ ಅನಲೈಸ್ ಮಾಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೂ ಸ್ವಲ್ಪ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಯಾವ ಮೆಥಡ್ಸ್ನ ತೊಗೊಂಡು ನಮ್ಗೆ ಆರ್ಗನೈಸೇಷನಲ್ಲಿ ಪ್ರಾಪರಾಗಿ ಎಂಪ್ಲಾಯೀಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕಾಗುತ್ತೋ ಆ ಮೆಥಡ್ಸ್ಗಳನ್ನ ತೊಗೊಳ್ತೀವಿ. ಅದರಲ್ಲಿ ಸ್ವಲ್ಪ ಮೆಥಡ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ರ್ಯಾಂಕಿಂಗ್ ಮೆಥಡ್. ರ್ಯಾಂಕಿಂಗ್ ಮೆಥಡ್ ಅಂದರೆ ಏನು? ಇಲ್ಲಿ ಆರ್ಗನೈಸೇಷನಲ್ಲಿರೋ 100 ಎಂಪ್ಲಾಯೀಸಲ್ಲಿ ಅವರ ರ್ಯಾಂಕ್ ಅನ್ನೋದನ್ನ ಮಾಡ್ತಾರೆ. ಬೆಸ್ಟ್ ಪರ್ಫಾರ್ಮರ್ ಯಾರು, ವರ್ಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿಬಿಟ್ಟು ರ್ಯಾಂಕಿಂಗ್ ಮೂಲಕ ಒಂದು ರ್ಯಾಂಕಿಂಗ್ ಅನ್ನೋದನ್ನ ಕೊಟ್ಟು ಅವರ ಒಂದು ಪರ್ಫಾರ್ಮೆನ್ಸ್ ಎಷ್ಟು ಆರ್ಗನೈಸೇಷನ್ಗೆ ಪರ್ಫಾರ್ಮೆನ್ಸ್ ಅನ್ನೋದನ್ನ ಡೆಡಿಕೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ರ್ಯಾಂಕಿಂಗ್ ಮೆಥಡ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರೇಟಿಂಗ್ ಸ್ಕೇಲ್ ಮೆಥಡ್. ರೇಟಿಂಗ್ ಸ್ಕೇಲ್ ಮೆಥಡ್ ಅಂದರೆ ಏನು ಅಂದರೆ ಇಲ್ಲಿ ಎಂಪ್ಲಾಯೀಸ್ದು ಒಂದು ಕ್ವಾಲಿಟೀಸ್ ಲೈಕ್ ಯಾವುದು ಅಂದರೆ ಪಂಚುಯಾಲಿಟಿ ಆಗಿರ್ಬೋದು ಅಥವಾ ಎಫಿಷಿಯನ್ಸಿ ಆಗಿರ್ಬೋದು, ಈ ರೀತಿ ಕ್ವಾಲಿಟೀಸ್ನ ಚೆಕ್ ಮಾಡ್ತಾರೆ. ಓಕೆನಾ? ರೇಟಿಂಗ್ ಬೇಸಿಸ್ ಮೇಲೆ ಅಂದರೆ ರೇಟಿಂಗ್ ಸ್ಕೇಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಅವರ ಒಂದು ಕ್ವಾಲಿಟೀಸ್ ಲೈಕ್ ಪಂಚುಯಾಲಿಟಿ ಆಗಿರ್ಬೋದು ಅಥವಾ ಎಫಿಷಿಯನ್ಸಿ ಆಗಿರ್ಬೋದು ಅಥವಾ ಯಾವ ರೀತಿ ಬಿಹೇವಿಯರ್ ಇದೆ ಆರ್ಗನೈಸೇಷನಲ್ಲಿ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಚೆಕ್ಲಿಸ್ಟ್ ಮೆಥಡ್. ಚೆಕ್ಲಿಸ್ಟ್ ಮೆಥಡ್ ಅಂದರೆ ಏನು? ಇದು ಕೂಡ ಒಂದು ಮೆಥಡ್. ಓಕೆನಾ? ಸೊ ಇಲ್ಲೇನು ಮಾಡ್ತಾರೆ, ಎಂಪ್ಲಾಯೀಸ್ ಕ್ವಾಲಿಟೀಸ್ ಆ್ಯಂಡ್ ಬಿಹೇವಿಯರ್ ಸೇಮ್ ಆ್ಯಸ್ ಇಟ್ ರೇಟಿಂಗ್ ಸ್ಕೇಲ್ ಮೆಥಡ್ ಥರನೇ ಇಲ್ಲೂ ಕೂಡ ಕ್ವಾಲಿಟಿ ಬಿಹೇವಿಯರ್ನೆಲ್ಲ ಚೆಕ್ ಮಾಡ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಎಸ್ಸೆ ಮೆಥಡ್. ಎಸ್ಸೆ ಮೆಥಡ್ ಅಂದರೆ ಏನು? ಮ್ಯಾನೇಜರ್ ರೈಟ್ ದ ಡೀಟೇಲ್ಡ್ ರಿಪೋರ್ಟ್ ಆಫ್ ದ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಅಂದರೆ ಏನು? ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಎಷ್ಟು ಡೆಡಿಕೇಟ್ ಮಾಡ್ತಿದ್ದಾರೆ ಆರ್ಗನೈಸೇಷನ್ಗೆ ಅಂತ ಹೇಳಿ ಕಂಪ್ಲೀಟಾಗಿ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಬಗ್ಗೆ ಕಂಪ್ಲೀಟಾಗಿ ಒಂದು ಎಸ್ಸೆ ಮೂಲಕ ಬರೀತಾ ಹೋಗ್ತಾರೆ ಮ್ಯಾನೇಜರ್. ಅದನ್ನು ನಾವು ಎಸ್ಸೆ ಮೆಥಡ್ ಅಂತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್. ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂದರೆ ಪರ್ಫಾರ್ಮೆನ್ಸ್ ಇಸ್ ಮೆಷರ್ ಬೇಸ್ಡ್ ಆನ್ ದಿ ಗೋಲ್ ಅಚೀವ್ಮೆಂಟ್. ಅಂದರೆ ಏನು? ಗೋಲ್ ಎಷ್ಟು ಅಚೀವ್ ಮಾಡಿದ್ದಾರೆ ಎಂಪ್ಲಾಯೀಸ್, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಆರ್ಗನೈಸೇಷನ್ ಆಗಿರ್ಬೋದು, ಎಷ್ಟು ಗೋಲ್ ಅಚೀವ್ ಮಾಡಿದ್ದಾರೆ ಎಂಪ್ಲಾಯೀಸ್, ಆ ಬೇಸಿಸ್ ಮೇಲೆ ಒಂದು ಮ್ಯಾನೇಜ್ಮೆಂಟ್ ಅಂದರೆ ಅವರ ಒಂದು ಪರ್ಫಾರ್ಮೆನ್ಸ್ನ ಮೆಷರ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಅಸೆಸ್ಮೆಂಟ್ ಸೆಂಟರ್ ಮೆಥಡ್. ಅಸೆಸ್ಮೆಂಟ್ ಸೆಂಟರ್ ಮೆಥಡ್ ಅಂದರೆ ಏನು? ಎಂಪ್ಲಾಯೀಸ್ ಪಾರ್ಟಿಸಿಪೇಟ್ ಇನ್ ಟೆಸ್ಟ್ ಆ್ಯಂಡ್ ಸಿಮ್ಯುಲೇಷನ್ಸ್. ಅಂದರೆ ಏನು? ಸೊ ಅಸೆಸ್ಮೆಂಟ್ ಅಂದರೆ ಏನು ಅಂದರೆ ಇವಾಗ ಯೂಶ್ವಲಿ ಟೆಸ್ಟ್ ಆಗಿರ್ಬೋದು ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು ಅಥವಾ ಅವರ ಒಂದು ಕಾನ್ಸಂಟ್ರೇಟ್ ವರ್ಕ್ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಥವಾ ಎಷ್ಟು ಡೆಡಿಕೇಶನ್ ಇದೆ, ಎಷ್ಟು ಕ್ವಶನ್ಸ್ಗೆ ಅವ್ರು ಕರೆಕ್ಟ್ ಆನ್ಸರ್ ಕೊಡ್ಬೋದು ಅಂತ ಹೇಳಿ ಅವರ ಎಬಿಲಿಟಿನ ಚೆಕ್ ಮಾಡೋದಕ್ಕೆ ಈ ರೀತಿ ಮೆಥಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಿಹೇವಿಯರ್ ಆ್ಯಂಕರ್ಡ್ ರೇಟಿಂಗ್ ಸ್ಕೇಲ್ ಅಂತ ಹೇಳಿ, ಅಂದರೆ ಬಿಹೇವಿಯರ್ ಎಂಪ್ಲಾಯಿ ಸ್ಪೆಸಿಫಿಕ್ ವರ್ಕಲ್ಲಿ ಯಾವ ರೀತಿ ಬಿಹೇವಿಯರ್ನ ತೋರಿಸ್ತಾರೆ, ಎಲ್ಲರ ಜೊತೆ ಯಾವ ರೀತಿ ವರ್ಕ್ ಅನ್ನೋದನ್ನ ಮಾಡ್ತಾರೆ, ಎಷ್ಟು ಡೆಡಿಕೇಶನ್ ಅನ್ನೋದನ್ನ ಕೊಡ್ತಾರೆ, ಆ ಬೇಸಿಸ್ ಮೇಲೂ ಕೂಡ ರೇಟಿಂಗ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ಇಷ್ಟು ಮೆಥಡ್ಸ್ ಆಫ್ ರೇಟಿಂಗ್ ಅಥವಾ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಗಿದೆ. ಓಕೆನಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚಾಲೆಂಜಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ನ ನಾವು ನೋಡೋದಾದರೆ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ ಪರ್ಫಾರ್ಮೆನ್ಸ್ ಅಪ್ರೈಸಲಲ್ಲಿ ಅಂದರೆ ಪರ್ಸ್ನಲ್ ಬಯಾಸ್ ಅಂದರೆ ಏನು? ಇವಾಗ ಮ್ಯಾನೇಜರ್ಸ್ ಇದ್ದವರು ಅವ್ರ ಫೇವರಿಸಮ್ ಅನ್ನೋದನ್ನ ಮಾಡ್ಬೋದು ಅಥವಾ ಡಿಸ್ಕ್ರಿಮಿನೇಷನ್ ಮಾಡ್ಬೋದು. ಅಂದರೆ ಆ ಬಯಾಸ್ ಕೂಡ ಇದ್ದೇ ಇರುತ್ತಲ್ವ. ಇವಾಗ ಫೇವರಿಸಮ್ ಅಂದರೆ ಅವ್ರ ಫೇವ್ರೇಟ್ ಅವ್ರಿಗೆ ಇಲ್ಲ, ಇವ್ರು ಇಷ್ಟು ಚೆನ್ನಾಗಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಯೂಸ್ಲೆಸ್
ಇರೋರ್ಗು ಒಂದು ಆರ್ಗನೈಸೇಷನಲ್ಲಿ ಪ್ರಮೋಷನ್ ಆಗಿರ್ಬೋದು, ಸ್ಯಾಲ್ರಿ ಇನ್ಕ್ರೀಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಇನ್ನೂ ಯಾರೋ ಒಬ್ಬ ಚೆನ್ನಾಗಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗೆ ಡಿಮೋಟಿವೇಶನ್ ಅನ್ನೋದಾಗುತ್ತಲ್ವಾ. ಸೊ ಆ ರೀತಿ ಪರ್ಸ್ನಲ್ ಬಯಾಸ್ ಅನ್ನೋದಿರುತ್ತೆ. ಹಾಗೆ ಲ್ಯಾಕ್ ಆಫ್ ಪ್ರಾಪರ್ ಸ್ಟ್ಯಾಂಡರ್ಡ್ ಅಂದರೆ ಏನು, ಆರ್ಗನೈಸೇಷನ್ ಮೇ ನಾಟ್ ಹ್ಯಾವ್ ಕ್ಲಿಯರ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಅಂದರೆ ಏನು, ಪ್ರಾಪರಾಗಿ ಎಂಪ್ಲಾಯಿನ ರೇಟಿಂಗ್ ಅಥವಾ ಪ್ರಾಪರಾಗಿ ಎಂಪ್ಲಾಯಿನ ಮೆಷರ್ ಮಾಡೋದಕ್ಕೆ ಪ್ರಾಪರಾಗಿ ಸ್ಟ್ಯಾಂಡರ್ಡನ್ನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ಎರರ್ಸ್ ಅಂದರೆ ಏನು, ರೇಟ್ ಆಲ್ ದ ಎಂಪ್ಲಾಯೀಸ್ ಆವ್ರೇಜ್ ಅಥವಾ ಪೂವರ್ ಅಂತ ಹೇಳಿ ರೇಟ್ ಮಾಡ್ತಾರೆ. ಅಂದರೆ ಎಲ್ಲ ಎಂಪ್ಲಾಯೀಸು ಸೇಮ್ ಆಗಿ ವರ್ಕ್ ಮಾಡ್ತಾರೆ ಅಥವಾ ಎಲ್ಲ ಎಂಪ್ಲಾಯೀಸಿಗೂ ಇಷ್ಟೇ ಅಂತ ಹೇಳಿ ಆವ್ರೇಜ್ ಅನ್ನೋದನ್ನ ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋ ವ್ಯಕ್ತಿ ಐಡೆಂಟಿಫೈ ಆಗಲ್ಲ ಅಲ್ವಾ. ಎಲ್ಲರೂ ಒಂದೇ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನೋದನ್ನ ಬರೆದ್ರು ಅಂದ್ಕೊಳ್ಳಿ, ಆವಾಗ ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಅಥವಾ ವರ್ಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿ ಗೊತ್ತಾಗಿಲ್ಲ ಅಂದರೆ, ಇವಾಗ ಬೆಸ್ಟ್ ಅನ್ನೋರಿಗೆ ಒಂದು ರೆಕಗ್ನಿಷನ್ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಆರ್ಗನೈಸೇಷನ್ ಸ್ಟೇ ಆಗೋಕ್ಕೆ ಇಷ್ಟ ಆಗುತ್ತಾ, ಇಲ್ಲ ಅಲ್ವಾ. ಆ ರೀತಿ. ನೆಕ್ಸ್ಟ್ ರೀಸೆನ್ಸಿ ಎಫರ್ಟ್ ಅಂದರೆ ಏನು, ಮ್ಯಾನೇಜರ್ ಫೋಕಸ್ ಓನ್ಲಿ ಆನ್ ದ ರೀಸೆಂಟ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂದರೆ ಏನು, ಇವತ್ತೋ ಇಲ್ಲ ನಿನ್ನೆದೋ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡ್ತಾರೆ ಹೊರತು ಹಿಂದೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನೋಡಲ್ಲ. ಅದು ಕೂಡ ಒಂದು ಬಯಾಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಲ್ಯಾಕ್ ಆಫ್ ಎಂಪ್ಲಾಯಿ ಪಾರ್ಟಿಸಿಪೇಷನ್ ಅಂದರೆ ಏನು, ಎಂಪ್ಲಾಯಿ ಎಲ್ಲ ಒಂದು ಆಪರ್ಚುನಿಟಿ ಅಥವಾ ಎಲ್ಲ ಒಂದು ಕೆಲಸದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಅನ್ನೋದು ಸಿಕ್ಕಿರಲ್ಲ. ಓಕೆನಾ. ಸೊ ಇದೆಲ್ಲ ಒಂದು ಚಾಲೆಂಜಸ್ ಮತ್ತು ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಗಿದೆ. ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.